ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗಂತೂ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 14ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಕಲ್ತ್ರೆ ಆಲ್ವೇಸ್ ಮಾರ್ಕೆಟ್ ಈಸಿ, ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಯಾರ್. ಇಟ್ ಇಸ್ ನಾಟ್ ಅನ್ಕೊಂಡಷ್ಟು ಈಸಿ ಅಲ್ಲ. ಇವತ್ತಂತೂ ಅಲ್ಟಿಮೇಟ್ ಅಲ್ಟಿಮೇಟ್ ವ್ಯಾಲಟಿಲಿಟಿ. ಸೊ ವ್ಯಾಲಟಿಲಿಟಿನೂ ಆಗೇ ಇದೆ, ಟಾರ್ಗೆಟ್ ಕೂಡ ಚೆಂದಾನೆ ಕೊಟ್ಟಿದೆ. ಲೆಟ್ಸ್ ಸಿ ಮೈ ಪಿ ಆ್ಯಂಡ್ ಎಲ್. ಸೊ ಹೋಪ್ ಇದು ಒಂದು ಸಿಂಗಲ್ ಟ್ರೇಡ್ ಅಲ್ಲ ಗೈಸ್, ಫಸ್ಟ್ ಹೇಳಿದ್ದೀನಿ. ಇದರಲ್ಲಿ 3 ಟ್ರೇಡ್ ಇದೆ, ಒಂದು ಟ್ರೇಡ್ ಅಂತೂ ಇಲ್ವೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಒಂದು ಟ್ರೇಡಲ್ಲಿ ನಾನು ಮಾಡಬೇಕಂದ್ರೆ ಅಷ್ಟು ದೊಡ್ಡ ಕ್ವಾಂಟಿಟಿ ನಾನು ಎತ್ಕೊಂಡಿಲ್ಲ ಇನ್ನು. ಸೊ ಹಾಗಾಗಿ ಒಂದು ಟ್ರೇಡಲ್ಲ, ಇದು 3 ಟ್ರೇಡು. ಕಾಲ್ ಸೈಡ್ ಕೂಡ ಇತ್ತು ಟ್ರೇಡು, ಬಟ್ ಆಲ್ರೆಡಿ ಪುಟ್ಟಲ್ಲಿ ಚೆಂದ ಟ್ರೇಡ್ ಆಗಿದೆ, ಪ್ರಾಫಿಟ್ ಆಗಿದೆ. ಯಾಕೆ ತಲೆ ಬಿಡಿಸ್ಕೋಬೇಕು ಅಂತ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಕ್ಲೋಸಿಂಗ್ ಮೈ ಡೇ. ಸೊ ಇವಾಗ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಟ್ರೇಡ್ ಎಲ್ಲಿತ್ತು, ಯಾಕೆ ಇಲ್ಲಿ ಟ್ರೇಡ್ ಮಾಡಿದ್ದೀನಿ ಏನು ಅನ್ನೋದನ್ನು. ಸೊ ನೀವು ಇವಾಗ ನೋಡೋದಾದ್ರೆ ನೀವು ನನ್ನ ಚಾರ್ಟ್ನ ಮ್ಯಾಕ್ಸಿಮಮ್ 15 ಮಿನಿಟ್ಸಲ್ಲಿ ನೋಡ್ತಾ ಇದ್ದೀರಾ. ಐ ಅಗ್ರಿ. ತುಂಬ ಜನ ಕೇಳಿದ್ರಿ, ಸರ್ 5 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತಿದ್ರಿ, ಸೊ ಸಡನ್ನಾಗಿ 15 ಮಿನಿಟ್ಸಿಗೆ ಸ್ವಿಚ್ ಆಗಿದ್ದೀರಾ ಹಾಗೆ ಅಂತ. ಆ ಥರ ಏನೂ ಇಲ್ಲ. ಏನಂದರೆ ರೀಸೆಂಟಾಗಿ ನಾನು ಒಬ್ಬ ಪರ್ಸನ್ನ ಮೀಟ್ ಆಗಿದೆ. ಸೊ ಅವರು ಬಂದು ಈಸ್ ಆಲ್ಸೋ ಬಿಗ್ ಟ್ರೇಡರ್, ಸ್ಮಾಲ್ ಟ್ರೇಡರ್ ಅಲ್ಲ, ದೊಡ್ಡ ಟ್ರೇಡರು. ಸೊ ಅವರು 15 ಮಿನಿಟ್ಸ್ ಟ್ರೇಡ್ ಮೇಲೆ ಯಾವ ಥರ ಹೇಗೆ ಡಿರೈವ್ ಆಗುತ್ತೆ ಅನ್ನೋದನ್ನು ಕೆಲವೊಂದು ಥಿಂಗ್ಸ್ಗಳನ್ನ ಅವ್ರ ಹತ್ರನೂ ಕಲಿತೆ ನಾನು. ಈ ಒಂದು ನಾನು ಗೊತ್ತಿದ್ರು ಅವ್ರ ಹತ್ರ ಇರೋದು ನನಗೆ ಗೊತ್ತಿರಲ್ಲ, ನನಗೆ ಗೊತ್ತಿರೋದು ಅವ್ರ ಹತ್ರ ಗೊತ್ತಿರಲ್ಲ. ದೆನ್ ಐ ರಿಯಲೈಸ್ಡ್, ಎಸ್ ಈಸ್ ಸೇಯಿಂಗ್ ದ ಟ್ರೂ ಯಾರ್. ಇದನ್ನು ಕೆಲವೊಂದು ಥಿಂಗ್ಸ್ಗಳು ಇನ್ನೂ ಈಸಿ ಅನಿಸುತ್ತಲ್ವ ಅಂತ ಅನ್ನಿಸ್ತು. ಸೊ ಹಾಗಾಗಿನೇ ನಾನೇನು ಮಾಡಿದೆ, ಜಸ್ಟ್ ಇಟ್ ಆನ್ 15 ಮಿನಿಟ್ಸ್ ಟೈಮ್ ಫ್ರೇಮ್ನ ಟ್ರೇಡಿಂಗ್ನ ಲಾಸ್ಟು ವೀಕಿಂದಲ್ಲ ಸ್ವಲ್ಪನೇ ನೋಡ್ತಾ ಬರ್ತಾ ಇದ್ದೆ. ಸೊ ಇವತ್ತು ಅಷ್ಟೇ ಏನು ನಾನು 5 ಮಿನಿಟ್ಸ್ ಎರಡೂ ನೋಡಿರ್ತೀನಿ. ಎಂಟ್ರಿ ಆಗ್ಬೇಕಾದ್ರೆ ಸಮ್ಟೈಮ್ 5 ಮಿನಿಟ್ಸ್ ನೋಡಿಕೊಂಡೆ ನಾನು ಎಂಟ್ರಿ ಆಗಿರ್ತೀನಿ, ಬಟ್ ಮ್ಯಾಕ್ಸಿಮಮ್ ವಾಚ್ಔಟ್ 15 ಮಿನಿಟ್ಸಲ್ಲಿ ಮಾಡ್ತೀನಿ. ಲಾಸ್ಟ್ ವೀಕೆಂಡ್ ಕೂಡ ಅದನ್ನೇ ಮಾಡಿರೋದು. ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟ್ 15 ಮಿನಿಟ್ಸಲ್ಲಿ ಏನೇನು ಆಗಿದೆ, ಯಾವ ಥರ ಮೂವ್ ಆಗಿದೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇತ್ತು ನನಗೆ. ಸೊ ಹಾಗಾಗಿ ಐ ಜಸ್ಟ್ ಟ್ರೈಯಿಂಗ್ ಮೈ ಸೆಲ್ಫ್. ಸೊ ಅದು ಏನು ಆಗಿರ್ಬೋದು ಅಂತ ಅಷ್ಟೇ. ಅದಾದಮೇಲೆ ಲೈಕ್ ಇವತ್ತು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಬಂದು ಓಪನ್ ಆಗಿದ್ದು ಇಲ್ಲಿ ಓಪನ್ ಆಗಿತ್ತು. ಎಕ್ಸಾಕ್ಟಾಗಿ ದಿಸ್ ವಾಸ್ ದ ರೇಂಜ್, ಮಾರ್ಕೆಟ್ ಈಸ್ ಓಪನ್ ಅಲ್ವಾ, ಎಲ್ರಿಗೂ ಗೊತ್ತಿದೆ ಅದು. ಸೊ ಮಾರ್ಕೆಟಲ್ಲಿ ಕ್ಲಿಯರಾಗಿ ಹೇಳಿದೆ, ಸಿ ಮಾರ್ಕೆಟ್ ಬಂದು ಬಿಟ್ವೀನ್ ರೇಂಜಲ್ಲಿ ಓಪನ್ ಆಗ್ತಿದೆ. ವಿ ನೀಡ್ ಟು ವೇಟ್ ಐದರ್ ಮಾರ್ಕೆಟ್ ಟು ಟೇಕನ್ ಔಟ್ ದಿಸ್ ಆರ್ ವಿ ನೀಡ್ ಟು ವೇಟ್ ಮಾರ್ಕೆಟ್ ಟು ಟೇಕನ್ ಔಟ್ ದಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇತ್ತು ಮಾರ್ಕೆಟಲ್ಲಿ. ಅಪ್ ಆರ್ ಡೌನು ಎರಡರಲ್ಲಿ ಒಂದು ತೆಗಿಬೇಕು ಅಂತ. ಬಟ್ ಏನಂದರೆ ಮಾರ್ಕೆಟ್ ಯಾವ ಕಡೆ ತೆಗಿತೆ ಅನ್ನೋದು ಗೊತ್ತಿಲ್ಲ, ಬಿಕಾಸ್ ಮಾರ್ಕೆಟಲ್ಲಿ ಏನಾಗಿದೆ, ದಿಸ್ ವಾಸ್ ದ ಒನ್ ಟ್ರೆಂಡ್ ಲೈನ್ ಆಲ್ಸೋ ರನ್ನಿಂಗ್. ಟ್ರೆಂಡ್ ಲೈನ್ ಅನ್ನೋದಕ್ಕಿಂತ ತುಂಬ ಜನ ಏನು ಹೇಳ್ತಾರೆ, ಇಟ್ ಇಸ್ ಅ ಸ್ಮಾಲ್ ಮೂಮೆಂಟ್. ಸೊ ಮಾರ್ಕೆಟ್ ಇಲ್ಲಿಗೆ ಬಂದರೆ ಇಲ್ಲಿಂದ ಬೌನ್ಸ್ ಆಗ್ಬೋದು ಅಂತ. ಎಸ್ ಐ ಅಗ್ರಿ. ನಾನು ಕ್ಲಿಯರ್ ಕಟ್ಟಾಗಿ ಬೈಯಿಂಗ್ ಬಯಸಲ್ಲೇ ಇದ್ದೆ. ಯಾವಾಗ ಮಾರ್ಕೆಟ್ ಈ ಕ್ಯಾಂಡಲ್ ಇಲ್ಲಿ ತನಕ ಫಾರ್ಮ್ ಆಯಿತು, ಜಸ್ಟ್ ಅಂದ್ಕೊಂಡೆ ಒನ್ಸ್ 15 ಮಿನಿಟ್ಸ್ದು ಕ್ಯಾಂಡಲ್ ಕ್ಲೋಸ್ ಆಗಲಿ ಫಸ್ಟು ಮಾರ್ಕೆಟಲ್ಲಿ, ಚಲೋ ಅದು ಎಲ್ಗಾರ ಹೋಗಿ ಕ್ಲೋಸ್ ಆಗಲಿ, 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋರು ಟ್ರೇಡ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಿದ್ದೆ. ಯಾವಾಗ ಮಾರ್ಕೆಟ್ ಇಲ್ಲಿ ತನಕ ಬಂದು ಇಟ್ ಈಸ್ ಸ್ಟಾರ್ಟೆಡ್ ಗೆಟಿಂಗ್ ರಿಜೆಕ್ಷನ್, ಓಕೆನಾ, ರಿಜೆಕ್ಷನ್ ತೊಗೊಂಡು ಬಂದು 15 ಮಿನಿಟ್ಸಲ್ಲಿ ನನಗೆ ಇಲ್ಲಿ ಕ್ಲೋಸ್ ಆಯಿತು. ಇಟ್ಸ್ ಅ ಕ್ಲಿಯರ್ ಕಟ್. ಮಾರ್ಕೆಟಲ್ಲಿ ಆಲ್ರೆಡಿ ಇದನ್ನು ಬ್ರೇಕ್ಔಟ್ನ ನೋಡಿಕೊಂಡು ಎಂಟ್ರಿ ಆದವರು ಆಲ್ರೆಡಿ ಎಸ್ ಎಲ್ ಪೊಸಿಷನಿಗೆ ಬಂದಿದ್ದಾರೆ. ಚಲೋ ಒಂದು ಎಂಟ್ರಿ ತೊಗೊಳ್ಳೋಣ ಅಂತ ಇಲ್ಲೇ ನಾನು ಒಂದು ಎಂಟ್ರಿ ಎತ್ಕೊಂಡಿದ್ದೆ, ಓಕೆನಾ. ಮಾರ್ಕೆಟಲ್ಲಿ ಎಂಟ್ರಿ ತೊಗೊಂಡ್ಮೇಲೆ 2-3 ಪಾಯಿಂಟ್ ಹಿಂದೆ ಮುಂದೆ ತೋರಿಸ್ತು ಒಂದು 2 ನಿಮಿಷದೊಳಗಡೆ. ಸೊ ಅಷ್ಟರೊಳಗಡೆ ನನಗೆ ಇಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಕೂಡ ಕೊಡ್ತು. ಐ ಜಸ್ಟ್ ಎಕ್ಸಿಟ್ ಆದಮೇಲೆ ಅನದರ್ 15 ಪಾಯಿಂಟ್ ಮೂವ್ಮೆಂಟ್ ಆಗಿದೆ, ನಂಬ್ತೀರಾ? ಎಸ್, ಇಟ್ಸ್ ಅ ಫ್ಯಾಕ್ಟ್. ಅನದರ್ 12 ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಎಕ್ಸಿಟ್ ಆದಮೇಲೆ. ಸೊ ಅದು ಫಸ್ಟ್ ಟ್ರೇಡ್ ಆಗಿತ್ತು. ಸೆಕೆಂಡ್ ಟ್ರೇಡ್ ಎಲ್ಲಿಂದ ಮಾಡಿದೆ, ಇಷ್ಟು ದೊಡ್ಡ ಬ್ರೇಕ್ಔಟ್ ಆಗಿದೆ ಮಾರ್ಕೆಟಲ್ಲಿ, ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ. ಬಿಕಾಸ್ 620ಇಂದ ಮಾರ್ಕೆಟ್ ಈಸ್ ಬ್ಯಾಕ್ ಟು 520, 100 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಎರಡು ಕ್ಯಾಂಡಲ್ ಅಂದಾಗ. ಯಾರು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ, ಇಷ್ಟು ದೊಡ್ಡ ಮೂವ್ಮೆಂಟ್ನ, ಅಲ್ವಾ. ಅದು ನಿಮಗೂ ಗೊತ್ತಿದೆ. ಇಷ್ಟು ದೊಡ್ಡ ಯೂಟರ್ನ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ, ಅದರಲ್ಲೂ ಸೈಡ್ ವೇಸ್ ಮಾರ್ಕೆಟು. ಇಟ್ ಈಸ್ ನಾಟ್ ಒನ್ ವೇ ಡೈರೆಕ್ಷನಲ್ ಮಾರ್ಕೆಟು. ಅದಕ್ಕೆ ವೆಯ್ಟ್ ಮಾಡ್ತಿದೆ. ಕೆಲವು ಮಾರ್ಕೆಟು ಒಂದು ರಿಟ್ರೇಸ್ಮೆಂಟ್ ಅಂತೂ ಕೊಡುತ್ತೆ, ಓಕೆನಾ. ಒಂದು ರಿಟ್ರೇಸ್ಮೆಂಟ್ ಕೊಟ್ಟಾಗ ಟ್ರೇಡ್ ಎತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಒಂದು ರಿಟ್ರೇಸ್ಮೆಂಟ್ ಬರಲಿ ಮಾರ್ಕೆಟಲ್ಲಿ, ದೆನ್ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ. ಒನ್ಸ್ ಮಾರ್ಕೆಟ್ ಈಸ್ ರಿಟರ್ನ್ ಟು ದಿಸ್ ಲೆವೆಲ್, ಈ ಲೆವೆಲಿಗೆ ಬಂದಾಗ ಟ್ರೇಡ್ ಎತ್ಕೊಂಡಿದ್ದೀನಿ. ಅಗೇನ್ 7-8 ಪಾಯಿಂಟ್ಸಿಗೆ ನಾನು ಎಕ್ಸಿಟ್ ಕೂಡ ಆದೆ. ಏನಕ್ಕೆ ಅಂತಲೂ ಹೇಳ್ತೀನಿ ಕೇಳಿ. ಹೋಲ್ಡ್ ಮಾಡಿಲ್ಲ, ರೀಸನ್ ಇಷ್ಟೇ, ಆಲ್ರೆಡಿ ನಂಗೆ ಟಾರ್ಗೆಟ್ ರೀಚ್ ಆಗಿದ್ದೀನಿ. ಸೊ ಟಾರ್ಗೆಟ್ ರೀಚ್ ಆದಮೇಲೆ ನನಗೆ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಮಾಡೋದಂದರೆ ಇಷ್ಟ ನನಗೆ. ಸೊ ಹಾಗಾಗಿ ನಾನು ಸ್ಮಾಲ್ ಸ್ಕ್ಯಾಲ್ಪಿಂಗ್ ಅಲ್ಲೂ ಮಾಡಿದೆ, ಅಲ್ಲೂ ಚೆಂದನೇ ದುಡ್ಡಾಯಿತು, ಓಕೆನಾ. ಸೊ ಅದಾದಮೇಲೆ ಮಾರ್ಕೆಟ್ ಅಂದ್ಕೊಂಡಿದ್ದೆ, ಓಕೆ ಈ ಕ್ಯಾಂಡಲ್ ಮೇ ಬಿ ಇಲ್ಲಿ ತನಕ ಫಾಸ್ಟ್ ಮೂವ್ಮೆಂಟ್ ಆಗ್ಲೂಬೋದು, ಆಗದಲ್ಲೇ ಇರಲೂಬೋದು. ಬಿಕಾಸ್ 2 ಥಿಂಗ್ಸ್ ನನ್ನ ಮೈಂಡಲ್ಲಿ ಅಲ್ಲೂ ಕೂಡ ರನ್ ಆಗ್ತಿತ್ತು. ಏನಂದರೆ, ಈಗ ನೀವು ಹೈಯರ್ ಟೈಮ್ಸ್ ಫ್ರೇಮ್ಸ್ಗಳಲ್ಲಿ ನೋಡೋದಾದ್ರೂ ದಿಸ್ ಈಸ್ ದ ಒನ್ ಲೈಕ್ ಅ ಸ್ಕ್ವೀಸಿಂಗ್ ಲೆವೆಲ್, ಓಕೆನಾ. ಸೊ ಮಾರ್ಕೆಟು ಅಪ್ಪರ್ ಸೈಡ್ ಡೌನ್ ಸೈಡ್ ಎರಡೂ ಸೈಡ್ ಸ್ಕ್ವೀಸ್ ಆಗಿತ್ತು. ಸೊ ಹೋಗೋದಾಗಿದ್ದರೆ ಇಲ್ಲೇ ಅಪ್ ಸೈಡ್ಗೆ ಹೋಗಬೇಕಿತ್ತು, ಇಲ್ಲಿಂದಲೇ ಬಿದ್ದರೆ ಇಲ್ಲಿಂದಲೇ ಶಾರ್ಪ್ ಫಾಲ್ ಆಗ್ಬೋದು ಅನ್ನೋ ಮೈಂಡಲ್ಲಿ ಇದ್ದೆ ನಾನು.
ಹಾಗಾಗಿನೇ ಅದಾದಮೇಲೆ ಲೈಕ್ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ಅಲ್ಲಿಂದ ಇನ್ನೊಂದು 7-8 ಪಾಯಿಂಟ್ ನನಗೆ ಮೇಲಕ್ಕೆ ತೋರಿಸಿದಾಗ ಅಗೇನ್ ಐ ಎಂಟರ್ಡ್. ಓಕೆನಾ? ಸೊ ಎಲ್ಲದನ್ನು ಹೇಳ್ತಾ ಇದ್ದೀನಿ. ಲೈಕ್ ಓಪನ್ ಆಗಿ ನಿಮಗೆ ಹೇಳ್ಕೊಡೋದು ಇದೇ ರೀಸನ್ನು. ಬಿಕಾಸ್ ಸ್ಕ್ಯಾಲ್ಪಿಂಗ್ಸ್ಗಳು ಯಾವ ಥರ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ನೀವು ಇಲ್ಲಿ ಹೋಗಿ ನೋಡಿದ್ರೆ ಇಲ್ಲೇ 10 ಪಾಯಿಂಟ್ ಪ್ರೀಮಿಯಮ್ ಕೂಡ ಮೂವ್ ಆಯಿತು ಕೆಳಗಡೆ. ಮಾರ್ಕೆಟ್ ಪ್ರೀಮಿಯಮ್ ಮೂವ್ ಆಗಿ ಆಮೇಲೆ ಸ್ಪೈಕ್ ಆಗಿದೆ. ಹಾಗೇನು ಒಂದು 7-8 ಪಾಯಿಂಟ್ಸಿಗೆ ನಾನು ಎಕ್ಸಿಟಾಗಿ ಕ್ಲೋಸ್ ಮಾಡಿದ್ದೀನಿ ಇವತ್ತಿಂದು. ಸೊ ನನಗೇನು ಹ್ಯೂಜು ಇದಕ್ಕೆ ಅಂತ ನಾನು ಟ್ರೇಡ್ ಮಾಡಿದವನಲ್ಲ. ಸಿಂಪಲ್ ಲಾಜಿಕ್ಸಲ್ಲಿ ಟ್ರೇಡ್ ಮಾಡಿದವನು. ನಾನು ನಿಮಗೆ ಹೇಳಿದರೆ ನೀವು ಟ್ರಸ್ಟ್ ಕೂಡ ಮಾಡ್ತಿದ್ರಿ. ಬೇಕಾದರೆ ನಾನು ಐ ಕ್ಯಾನ್ ಸೇ ನಾನು ಇಲ್ಲೇ ಎಂಟ್ರಿ ಆಗಿದ್ದೆ, ಇಲ್ಲಿ ತನಕ ಹೋಲ್ಡ್ ಮಾಡಿದ್ದೀನಿ, ನನಗೆ ಗೊತ್ತಿತ್ತು ಮಾರ್ಕೆಟ್ ಇಲ್ಲಿ ತನಕ ಬರುತ್ತೆ. ಅದೆಲ್ಲ ಬುಲ್ಶಿಟ್ ಥಿಂಗ್ಸ್ಗಳನ್ನ ಹೇಳೋದ್ರಿಂದ ಯೂಸ್ಲೆಸ್ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಿಕಾಸ್ ಯಾರಿಗೂ ಗೊತ್ತಿರಲ್ಲ ಮಾರ್ಕೆಟ್ ಇಲ್ಲಿ ತನಕ ಮೂವ್ ಆಗುತ್ತೆ ಅನ್ನೋದು. ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ನಿಮ್ಮ ರಿಸ್ಕ್ ಜಾಸ್ತಿ ಇರುತ್ತೆ, ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ನನಗೆ ರಿಸ್ಕ್ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿತ್ತು. ಬಿಕಾಸ್ ಮಾರ್ಕೆಟ್ ಈಸ್ ಡೂಯಿಂಗ್ ವಾಟ್. ಸೊ ಇದೇ ಥರ ಏನಾದರೂ ಒಂದು ಹ್ಯೂಜ್ ಬ್ರೇಕ್ ಡೌನ್ ಆಗ್ಬೋದೇನೋ ಅನ್ನೋ ಮೈಂಡ್ ಸೆಟ್ ಇತ್ತು ಅಷ್ಟೇ. ಅದೇ ರೀಸನ್ಗೆ ಇಲ್ಲಿ ತೊಗೊಂಡೆ. ನಾನು ಎಂಟ್ರಿ ಆಗಿ ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಈ ಸ್ಪೈಕ್ ಬಂದಿದೆ. ಸೊ ಇಟ್ ಡಸಂಟ್ ಮೀನ್ ದ ಸ್ಪೈಕ್ ಬರಲ್ಲ ಅಂತ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲ. ಈಗ ನಾನು ಬ್ಲೈಂಡಾಗಿ ಹೋಲ್ಡ್ ಮಾಡಿದರೆ ಇಲ್ಲ ಇಲ್ಲಿ ತನಕ ಬರಲೇಬೇಕು ಮಾರ್ಕೆಟ್ ಅಂತ ಬರ್ತಿತ್ತು. ಯಾವಾಗ ಬರ್ತಿತ್ತು ನಿಮಗೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ. ಯಾಕೆ ನಾನು ಇಲ್ಲಿ ಸ್ಮಾಲ್ ಸ್ಕ್ಯಾಲ್ಪಿಂಗಲ್ಲಿ ಕ್ಲೋಸ್ ಮಾಡಿದ್ದೀನಿ ಅಂತ. ಇವೆರಡು ಕ್ಯಾಂಡ್ಲು ಇಲ್ಲಾಗಿದ್ದಿದ್ರೆ ಮಾರ್ಕೆಟ್ ಎಲ್ಲರೂ ಇಲ್ಲಿ ಓಪನ್ ಆಗಿ ಇಷ್ಟು ದೂರ ಹೋಗಿ ಅಗೇನ್ ಇಟ್ ಮೇಕ್ಸ್ ಒನ್ ಕ್ಯಾಂಡಲ್ ಹಿಯರ್, ದಿಸ್ ಈಸ್ ದ ಒನ್ ಕ್ಯಾಂಡಲ್, ಅಗೇನ್ ಇಟ್ ಮೇಕ್ಸ್ ಒನ್ ಕ್ಯಾಂಡಲ್ ಹಿಯರ್. ಇಷ್ಟು ದೂರ ಮಾಡಿದರೆ ಎಸ್ ಐ ಅಗ್ರಿ ಮಾರ್ಕೆಟ್ ಪುಲ್ ಬ್ಯಾಕ್, ಇಟ್ ವಿಲ್ ಕಮ್ ಡೌನ್, ಇಟ್ ವಿಲ್ ಪುಲ್ ಬ್ಯಾಕ್, ಇಟ್ ವಿಲ್ ಕಮ್ ಡೌನ್, ಐ ನೋ ದಟ್. ಬಟ್ ಮಾರ್ಕೆಟ್ ಏನು ಮಾಡಿದೆ, ಟಾಪಿಂದ ಬಾಟಮ್ ತನಕ ಬಂದಿದೆ. ಸೊ ಬಾಟಮ್ ತನಕ ಬಂದಮೇಲೆ ಸೈಡ್ ವೇಸ್ ಆಗ್ಬೋದು ಹೊರತು ಬೀಳೋದು ಸ್ವಲ್ಪ ಕಷ್ಟ ಮಾರ್ಕೆಟ್. ಸೊ ಅದೇ ರೀಸನ್ಗೆ ನಾನು 2 ಸ್ಕ್ಯಾಲ್ಪಿಂಗ್ ಮಾಡಿ ಕ್ಲೋಸ್ ಮಾಡಿದ್ದು. ಸೊ ಅದಾದಮೇಲೆ ಥರ್ಡ್ ಟ್ರೇಡ್ ಕೂಡ ನಾನು ಕಾಲ್ ಸೈಡ್ ಮಾಡಿದರೆ ಎಲ್ಲಿ ಮಾಡೋದು. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಆ್ಯಂಡ್ ಈಸಿ ಟ್ರೇಡ್. ಏನು ಮಾರ್ಕೆಟಲ್ಲಿ ಇಲ್ಲೆಲ್ಲ ಸೆಲ್ಲರ್ಸು ಏನು ಫೋಮೋ ಎಂಟ್ರಿ ಆಗಿದ್ದವ್ರು ಎಲ್ಲರೂ ಈ ಕ್ಯಾಂಡಲ್ ಎತ್ತಾಕಿದೆ. ಇಟ್ ಮೀನ್ಸ್ ಮಾರ್ಕೆಟಲ್ಲಿ ವೆರಿ ಈಸಿ ಟ್ರೇಡ್ ಯಾವುದು, ಇದರಿಂದ ಮೇಲ್ಗಡೆ ಸಸ್ಟೈನ್ ಆಗ್ತಿದೆ. ದಿಸ್ ವಾಸ್ ದ ಒನ್ ಆಫ್ ದಿ ಬೆಸ್ಟ್ ಬ್ಯೂಟಿಫುಲ್ ಟ್ರೇಡ್. 1-2 ಟ್ರೇಡ್ಸ್ ಇಲ್ಲೇ ಸಿಗ್ತಾ ಇದೆ ನಿಮಗೆ. ಬಟ್ ಪ್ರೀಮಿಯಮ್ ಮೂವ್ ಆಗಲ್ಲ. ಯಾಕೆಂದರೆ ಪ್ರೀಮಿಯಮ್ಮು 24,000 ಮೇಲಿರೋದ್ರಿಂದ ಪ್ರೀಮಿಯಮ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿಲ್ಲ. ಸೊ ಹಾಗಾಗಿ ನೀವು ಎಲ್ಲ ಮೈಂಡ್ ಸೆಟ್ಟು ಸಿನಾರಿಯೋಸ್ಗಳನ್ನೂ ಮೈಂಡಲ್ಲಿ ಇಟ್ಕೊಳ್ಳೇಬೇಕು, ಸಿಂಪಲ್ ಮಾಡ್ಕೊಳ್ಳೇಬೇಕು. ನಮ್ಮ ಸ್ಟ್ರಾಟಜಿ ಪ್ರಕಾರನೂ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಇತ್ತು ಮಾರ್ಕೆಟಲ್ಲಿ. ಏನಂದರೆ ಒಂದು ಸ್ಮಾಲ್ ಕ್ಯಾಂಡಲು, ಇಟ್ಸ್ ಅ ಬಿಗ್ ಕ್ಯಾಂಡಲ್. ಎಸ್ ಐ ಅಗ್ರಿ, ಇಟ್ಸ್ ಅ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಇತ್ತು. ಹಾಗಾಗಿನೇ ನಾನು ಕೂಡ ಸೆಲ್ಲಿಂಗ್ ಕಡೆನೇ ಫೋಕಸ್ ಮಾಡ್ತಿದ್ದೆ. ಬಟ್ ಏನಾಗ್ತಿದೆ, ನಿಮಗೆ ಬ್ಯಾಂಕ್ ನಿಫ್ಟಿ ಸಿಂಕ್ ಆಗ್ತಿಲ್ಲ. ಮತ್ತು CAS ನ್ಯೂ ಕ್ಲೋಸಿಂಗ್ ರೂಲ್ ತಂದಮೇಲೆ ಏನಾಗಿದೆ ಮಾರ್ಕೆಟು, ಇಟ್ ಈಸ್ ಮೇಕಿಂಗ್ ಸಮ್ ಡಿಫಿಕಲ್ಟೀಸ್ ಟು ಟ್ರೇಡರ್ಸ್. ಒಂದಿನ ಇಲ್ಲಿ ಕ್ಲೋಸ್ ಆಗಿತ್ತು, ಒಂದಿನ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು. ಸೊ ಇಲ್ಲಿ ಕ್ಲೋಸ್ ಆದರೂ ಮಾರ್ಕೆಟ್ ನೆಕ್ಸ್ಟ್ ಡೇ ಓಪನ್ ಗ್ಯಾಪ್ ಡೌನ್. ಸೊ ಇವತ್ತು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಟ್ರಂಪ್ ಏನು 100% ಟ್ಯಾರಿಫ್ ಇಂಡಿಯಾ ಮೇಲೆ ಆಗ್ತಾನೆ ಅಂದಲ್ಲ, ಮೇ ಬಿ ಒಂದು ಗ್ಯಾಪ್ ಡೌನ್ ಆಗ್ಬೋದೇನೋ ಮಾರ್ಕೆಟು. ಇಟ್ ಈಸ್ ರಿಜೆಕ್ಷನ್, ಐ ಕ್ಯಾನ್ ಗೋ ವಿತ್ ಅಂತ. ಓಕೆನಾ? ಸೊ ನಾಳೆಗೆ ಏನಾಗುತ್ತೆ, ಸೊ ಇವತ್ತೇನಾದರೂ ಮಾರ್ಕೆಟ್ ಬ್ರೇಕೌಟ್ ಆಗದಲ್ಲಿ ಇಲ್ಲೇ ಕ್ಲೋಸ್ ಆದರೆ ಹೈ ಚಾನ್ಸಸ್ ಇಲ್ವಾ ನಿಮಗೆ ಬ್ರೇಕೌಟ್ ಮಾಡಲಿಕ್ಕೆ. ಮಾರ್ಕೆಟ್ ತುಂಬ ಸಲ ಈ ಲೆವೆಲ್ಸ್ಗಳನ್ನ ಟೆಸ್ಟ್ ಮಾಡಿದೆ. ಬ್ರೇಕ್ ಮಾಡಿದರೆ ಒಂದು ಸ್ವಲ್ಪನಾದ್ರು ಮೇಲೆ ಹೋಗಿ ಬರ್ಬೋದಲ್ವಾ ಮಾರ್ಕೆಟು. ದಟ್ ಈಸ್ ಅ ಸಿಂಪಲ್ ಲಾಜಿಕ್ ಫಂಡ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆಲ್ವೇಸ್ ಈಸಿ ಟು ಟ್ರೇಡ್ ಇನ್ ಅ ಮಾರ್ಕೆಟ್. ಸೊ ಮಾರ್ಕೆಟ್ನ ಪೀಸ್ಫುಲ್ಲಾಗಿ ನೋಡಿ, ಪೀಸ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮಗೂ ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಗೋಲ್ಡ್ ಗೋಲ್ಡ್ ಬಂದು ಮಸ್ತ್ ಮಜಾ ಮಾಡ್ತಾ ಇದೆ ಗೋಲ್ಡು. ಸೊ ಗೋಲ್ಡ್ ಇಫ್ ಯು ಸಿ ಇಟ್ ಆನ್ 1 hour ಟೈಮ್ ಫ್ರೇಮ್, ಸೊ ಇಟ್ ಈಸ್ ಕ್ಲಿಯರ್ ಕಟ್. ಮಾರ್ಕೆಟಲ್ಲಿ ಅಫ್ಕೋರ್ಸ್ ನಾನು ಇವಾಗ ಏನು ನೀವು ಇಂಡಿಕೇಟರ್ ನೋಡ್ತಾ ಇರೋ ಇದನ್ನು ನಾನು ಗೋಲ್ಡಲ್ಲಿ ಯೂಸ್ ಮಾಡೋದಿಲ್ಲ. ಬಿಕಾಸ್ ಇಂಡಿಯನ್ ಮಾರ್ಕೆಟ್ ಈಸ್ ಟೋಟಲಿ ಡಿಫ್ರೆಂಟ್ ವಿತ್ ಗೋಲ್ಡ್ ಈಸ್ 24 hours ಮಾರ್ಕೆಟ್. ಓಕೆನಾ? ಸೊ ಗೋಲ್ಡಲ್ಲಿ ಇದು ಬಂದು ಮೊನ್ನೆ ನ್ಯೂಸ್ದು ಜಾಬ್ ರಿಲೇಟೆಡ್ ಡಾಟಾದು ನ್ಯೂಸ್ದು ಟ್ರೇಡ್ ಆಗಿರುತ್ತೆ ಇದು. ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ, ಅದರೊಳಗಡೆ ಟ್ರೇಡ್ ಮಾಡ್ತಿದೆ. ಸೊ ನಿಮಗೆ ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಬರ್ಬೋದು. ಸೊ ಟ್ರೆಂಡ್ ಲೈನ್ ನಾನು ನೋಡೋದಿಲ್ಲ. ನಾನು ಅಂದ್ಕೊಂಡಿದ್ದೆ ಗೋಲ್ಡು ಇಟ್ ವಿಲ್ ಟೆಸ್ಟ್ ದಿಸ್ ಲೆವೆಲ್ ಅಂತ. ಈ ಲೆವೆಲ್ ತನಕ ಬಂದರೆ, ಸೊ ಈ ಕ್ಯಾಂಡಲ್ನ ಬ್ರೇಕ್ ಡೌನ್ ಮಾಡಿದರೆ ಐ ಕ್ಯಾನ್ ಟೇಕ್ ಒನ್ ಬುಲಿಶ್ ಸೈಡ್ ಟ್ರೇಡ್ಗೆ ಪ್ಲ್ಯಾನ್ ಮಾಡ್ಬೋದು ಅಂತ. ಒಂದು ಸೆಕೆಂಡ್ ಏನಿತ್ತು ಗೋಲ್ಡಲ್ಲಿ, ಸೊ ಗೋಲ್ಡಲ್ಲಿ ಕ್ಲಿಯರ್ ಕಟ್ಟಾಗಿ ಮೈಂಡಲ್ಲಿ ಇದ್ದಿದ್ದು ಒಂದು ಟ್ರೇಡು, ಮಾರ್ಕೆಟು ಈ ಲಿಕ್ವಿಡಿಟಿನ ಸ್ವೀಪ್ ಮಾಡಬೇಕು. ದೇರ್ ವಿಲ್ ಬಿ ಹೈ ಲೆವೆಲ್ ಆಫ್ ಪೀಪಲ್ಸ್ ಇದ್ದಾರೆ ಇಲ್ಲಿ. ಎಲ್ಲರೂ ಸೆಲ್ಲಿಂಗು ಮೈಂಡ್ಸೆಟ್ ಇಟ್ಕೊಂಡು ಕೂತಿರೋರು ಕೂಡ ಇದ್ದಾರೆ. ಈ ಲೆವೆಲ್ನ ಸ್ವೀಪ್ ಮಾಡಿದ್ಮೇಲೆ ದೆನ್ ಎಂಟ್ರಿ ಆಗೋಣ ಅಂತ. ಸೊ ಇವಾಗ ನನಗೆ ಎಂಟ್ರಿ ಅಂತ ಇದಿರೋದು ಲೈಕ್ ಆಲ್ಮೋಸ್ಟ್ 50. ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್ 50 to 53ಗೆ ಬಂದರೆ ಐ ಕ್ಯಾನ್ ಗೋ ವಿತ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ಅಂದ್ಕೊಂಡಿದ್ದೆ ಗೋಲ್ಡಲ್ಲಿ. ಸೊ ಅಲ್ಲಿ ತನಕ ಬಂದಿಲ್ಲ ಮಾರ್ಕೆಟ್, ಬಟ್ ಬರೋ ಚಾನ್ಸಸ್ ಇದೆಯಾ ತುಂಬ ಇವಾಗ ಡೌಟ್ಫುಲ್ ಇದೆ. ಯಾಕೆಂದರೆ ಆಲ್ರೆಡಿ ನಾನು ಅಂದ್ಕೊಂಡಿದ್ದ ಮೂಮೆಂಟ್ ಸಿಕ್ಕಾಗಿದೆ ಮಾರ್ಕೆಟಲ್ಲಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಮೂಮೆಂಟು, ಆಲ್ರೆಡಿ ಅದು ಎಷ್ಟು ಬಂದಿದೆ,
10 ಪಾಯಿಂಟ್ ಮೂವ್‌ಮೆಂಟ್ ಆಗಿದೆ. ಸೊ ಗೋಲ್ಡಲ್ಲಿ 10 ಪಾಯಿಂಟ್ ಎಕ್ಸ್‌ಪೆಕ್ಟೇಷನ್ ಇತ್ತು ನನಗೆ. ಎಕ್ಸಾಕ್ಟಾಗಿ ಇಲ್ಲಿಂದಲೇ ಬಂತು. ನಾನು ಅನ್ಕೊಂಡೆ ಒಂದು ಸ್ಪೈಕ್ ಅಟ್‌ಲೀಸ್ಟ್ 55 ತನಕ ಒಂದು ಸ್ಪೈಕ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಬರಲಿಲ್ಲ ಅದು. ಸೊ ಹಾಗಾಗಿ ಗೋಲ್ಡ್‌ದು ಟ್ರೇಡ್ ಏನು ಮಾಡಿಲ್ಲ. ಅಂದರೆ ಗೋಲ್ಡ್‌ದು ನಾನು ಇನ್ನೂ ಟೆಸ್ಟಲ್ಲೇ ಇದ್ದೀನಿ. ಸೊ ಟೆಸ್ಟ್ ಮಾಡ್ಕೊಂಡೇ ಟ್ರೇಡ್‌ಗೆ ಎಂಟ್ರಿ ಆಗ್ತೀನಿ. ನಿಮಗೆ ಅದನ್ನು ಏನು ಎತ್ತ ಅನ್ನೋದು, ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀನಿ, ಏನು ಯೂಸ್ ಮಾಡ್ತೀನಿ ಎಲ್ಲನೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ. ಬಟ್ ಗೋಲ್ಡ್ ಏನು ಇಮಿಡಿಯೇಟಾಗಿ ನಾನು ನಿಮಗೆ ಟೀಚ್ ಕೂಡ ಮಾಡೋದಿಲ್ಲ. ಗೋಲ್ಡ್ ಈ ವರ್ಷ ಟೀಚ್ ಮಾಡೋದೇ ಡೌಟು ನಿಮಗೆ. ಬಿಕಾಸ್ ನನಗೆ ಅದು ಟ್ರಸ್ಟೆಡ್ ಆ್ಯಂಡ್ ಪ್ರೂವನ್ ಆಗೋವರೆಗೂ ಸುಮ್ಮನೆ ಬ್ಲೈಂಡಾಗಿ ಬಂದು ನಾವು ಹೇಳ್ಕೊಡ್ತೀವಿ, ನಾನು ಹೇಳ್ಕೊಡ್ತೀವಿ, ಒಂದು EMA ಹಾಕೊಳ್ಳಿ, ಇಲ್ಲ SMA ಹಾಕೊಳ್ಳಿ ಸಾಕು, ನಿಮಗೆ ಪ್ರೈಸ್ ಆ್ಯಕ್ಷನ್ ಹಾಕೊಳ್ಳಿ ಸಾಕು, ಅದೆಲ್ಲ ಸ್ಟೋರಿಗಳನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಿಕಾಸ್ ತುಂಬ ಜನ ತುಂಬ ಥರ ಕಲಿಸ್ತಾರೆ. ಬಟ್ ಕಲಿಯೋರ ಮೇಲೆ ಡಿಪೆಂಡು, ನೀವು ಯಾವುದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಹಾಗಾಗಿ ಓವರ್ ಆಲ್ ಸ್ಟ್ರಕ್ಚರ್ ಗೋಲ್ಡ್ ಬುಲಿಶ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನಂದರೆ ಲೈಕ್ ಇಶ್ಯೂ ಇಷ್ಟೇ, ಮಾರ್ಕೆಟ್ ಆಲ್ರೆಡಿ ಒಂದು ದೊಡ್ಡ ಲೆವೆಲ್ ಸ್ಟ್ರೆಚ್ ಆಗಿದೆ. ಸೊ ಒಂದು ಅಪ್ಸೈಡೆಡ್ ಮೂವ್, ದಿಸ್ ಇಸ್ ದ ಪುಲ್ ಬ್ಯಾಕ್, ಅಗೇನ್ ಅಪ್ಸೈಡೆಡ್ ಮೂವ್. ಸೊ ಅಗೇನ್ ಮಾರ್ಕೆಟ್ ಅಪ್ಸೈಡ್ ಹೋಗ್ಬೋದು, ಬಟ್ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ರಿಟ್ರೇಸ್ಮೆಂಟ್ ಕೊಟ್ಟು ಅಗೇನ್ ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಥರದ ಪ್ಯಾಟರ್ನ್ ಎಕ್ಸ್ಪೆಕ್ಟೇಷನ್ ಇದೆ. ಲೈಕ್ ಇದೇನಂದರೆ ನಿಮಗೆ 1 hour ಟೈಮ್ ಫ್ರೇಮ್ ನೋಡಿದಾಗ ನಿಮಗೆ ಡೇಸ್ಗಳು ಒಂದು ದಿನಕ್ಕೆ 23 ಕ್ಯಾಂಡಲ್ ಅಷ್ಟೇ ಕಾಣೋದು. ಸೊ ಡೇಸ್ಗಳು ಎಷ್ಟಾಗ್ತವೆ ಅಂತ ನಾವು ಕೌಂಟ್ ಕೂಡ ಮಾಡೋಕ್ಕಾಗಲ್ಲ ಇಲ್ಲಿ. ಅದೇ ರೀಸನು. ಸೊ ಅದೇ ನಿಮಗೆ ನಿಫ್ಟಿ ನೋಡಿದಾಗಲೂ ಅಷ್ಟೇ ನಿಮ್ಗೆ ಅದೇ ಅನಿಸುತ್ತೆ. ಏನಕ್ಕೆ 15 ಮಿನಿಟ್ಸಲ್ಲಿ ಅವ್ರು ನನಗೆ ಗೈಡ್ ಮಾಡಿದ್ದು ನನಗೆ ಥಿಂಗ್ಸ್ ಆರ್ ಜೆನ್ಯೂನ್ ಅನ್ನಿಸ್ತು ಅಂದರೆ ಇದೇ ರೀಸನ್ನು. ಬಿಕಾಸ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ನೋಡಿದಾಗ ಏನು ಅನಿಸುತ್ತೆ ನಿಫ್ಟಿನ, ವಾಟ್ ಯು ವಿಲ್ ಸಿ, ಯುವರ್ ಐಸೈಟ್ ಈಸ್ ಕನೆಕ್ಟೆಡ್ ವಿತ್ ಎಷ್ಟು ಹೇಳಿ, ಲಾಸ್ಟು 3 days ಡಾಟಾ ನಿಮ್ಮ ಐಸೈಟ್ನಲ್ಲಿ ಕನೆಕ್ಟ್ ಆಗ್ತಿದೆ. ಅಂದರೆ ಏನಾಗುತ್ತೆ, ಇವಾಗ 15 ಮಿನಿಟ್ಸಲ್ಲಿ ನಿಮಗೆ 3 ದಿನ ಡಾಟಾ ಐಸೈಟಲ್ಲಿ ಕನೆಕ್ಟ್ ಆಗ್ತಿದೆ. ಸೊ ಹಾಗಾಗಿ ನನಗೆ ಕ್ಲಿಯರಾಗಿ ಕಾಣಿಸ್ತಿದೆ ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಅಂತ. ಓಕೆನಾ. ಸೊ ಇಟ್ಸ್ ಅ ಫೇಕ್ ಬ್ರೇಕ್ಔಟ್, ಒಪ್ಕೊಳ್ತೀನಿ. ಇಟ್ಸ್ ಅ ಫೇಕ್ ಬ್ರೇಕ್ಔಟ್ ಇರ್ಬೋದು, ಬಟ್ ನೀವು ಪ್ರಾಫಿಟ್ ಮಾಡದೇ ಇರೋಂಥದ್ದೇ ಬ್ರೇಕ್ಔಟ್ ಏನಲ್ಲ ಅದು, ಪ್ರಾಫಿಟ್ ಮಾಡೋವಂಥ ಬ್ರೇಕ್ಔಟು. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಏನು ಗೊತ್ತಾ, ಇಷ್ಟು ದೂರ ತಗೊಂಡೋಗಿದೆಯಲ್ಲ, ನಾಳೆ ಏನಾದರೂ ಮತ್ತೆ ಅಗೇನ್ ಇಲ್ಲಿಗೆ ಬಂದರೆ ಡೂ ಯು ಥಿಂಕ್ ಮಾರ್ಕೆಟ್ ವಿಲ್ ಬೌನ್ಸ್ ಅಗೇನ್? ಇಂಪಾಸಿಬಲ್. ಥಿಂಕು ಕೂಡ ಮಾಡಿಬಿಡಿ ಮಾರ್ಕೆಟು ಅಲ್ಲಿಂದ ಬೌನ್ಸ್ ಆಗುತ್ತೆ ಅಂತ. ಮಾರ್ಕೆಟ್ ವಿಲ್ ಹಿಟ್ಸ್ ಡೌನ್ ಸೈಡ್, ವೆರಿ ಈಸಿಯಾಗಿ ಡೌನ್ ಸೈಡ್ ಬರೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟಲ್ಲಿ. ಸೊ ಅಲ್ಲಿಂದ ಕೆಳಗಡೆ ಬಂದರೆ ಮಾರ್ಕೆಟ್ ವಿಲ್ ಗೋ ಫಾಸ್ಟ್, ವೆರಿ ಫಾಸ್ಟ್ ಡೌನ್ ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಕೆಟು. ಅದು ನಾಳೆ ಥಿಂಗ್ಸ್ ನಾಳೆಗೆ ನೋಡೋಣ. ಇನ್ನೂ ಇವತ್ತು ಮುಗ್ದೆ ಎಲ್ಲ ನಾಳೆ ಬಗ್ಗೆ ಇಮ್ಯಾಜಿನ್ ಮಾಡೋದು ತಪ್ಪಲ್ವಾ. ಸೊ ದಿಸ್ ಥಿಂಗ್. ಸೊ ಅದೇ ನಿಮಗೆ ಸೇಮ್ ಲಾಜಿಕ್ನ 5 ಮಿನಿಟ್ಸಲ್ಲಿ ನೋಡಿದಾಗ ಅನಿಸುತ್ತೆ, ನಿಮ್ಮ ಐಸೈಟ್ ಎಷ್ಟು ಕವರ್ ಮಾಡುತ್ತೆ, ಮ್ಯಾಕ್ಸಿಮಮ್ 1 day ಅಷ್ಟೇ. ಅದನ್ನೇ ನೀವು ಕೆಲವರು ಪೀಪಲ್ ವಿಲ್ ಸೇ 1 minute 3 minute. 1 ಮಿನಿಟಲ್ಲಿ ವಾಟ್ ಯು ವಿಲ್ ಸಿ, 1 day ಕೂಡ ನಿಮ್ಮ ಕೈಲಿ ಪೂರ ಕನೆಕ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಮೈಂಡ್ ಸೆಟ್ಟಲ್ಲಿ. ಬಿಕಾಸ್ ಇಟ್ ಈಸ್ ಡೇ ಆಲ್ರೆಡಿ ಹಾಫ್ ಡೇ ಅಷ್ಟೇ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಿದೆ. ನಿಮಗೆ ಗೊತ್ತಾಗ್ತಿಲ್ಲ ಮಾರ್ಕೆಟ್ ಏನು ಮಾಡ್ತಿದೆ, ಏನು ಮಾಡೋಕ್ಕೆ ಹೊರಟಿದೆ ಅಂತ. ಸೊ ವಾಟ್ ಯು ವಿಲ್ ಸಿ, ಲೈಕ್ ಓಕೆ ದಿಸ್ ಈಸ್ ದ ಬ್ರೇಕ್ಔಟ್ ಡನ್. ಸೊ ಬ್ರೇಕ್ಔಟ್ ಎಂಟ್ರಿ, ನಿಮ್ಮ ಬ್ರೇಕ್ಔಟ್ ಸ್ಟಾಪ್ ಲಾಸ್ ಇಟ್. ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ಬ್ರೇಕ್ಔಟ್ ಲೆವೆಲ್. ಓಕೆ ಬ್ರೇಕ್ಔಟ್ ಹೋಗುತ್ತಾ, ಇಲ್ಲ, ನಿಮ್ಮ ಸ್ಟಾಪ್ ಲಾಸ್ ಇಟ್ಟು. ಓಕೆ ಮಾರ್ಕೆಟು ಶೇಕ್ಔಟ್ ಆಗಿದೆ. ಮಾರ್ಕೆಟು ಇಲ್ಲಿಂದಲೇ ಮಾರ್ಕೆಟು ಕೆಳಗಡೆಗೆ ಬಂದರೆ ಇಲ್ಲಿಂದ ಮಾರ್ಕೆಟ್ ಬೀಳುತ್ತೆ. ಯಾಕೆ ಬೀಳ್ತಿಲ್ಲ, ಯಾಕೆ ನಿಮ್ಮದು ಬ್ರೇಕ್ಔಟ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡ್ತಿದೆ, ಓಕೆನಾ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಮೇಕ್ಸ್ ಸೆನ್ಸ್. ಸೊ 15 ನಿಮಿಷದಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ ಸರ್, ನಾವು ಇಂಟ್ರಾಡೇ ಟ್ರೇಡರ್ ಅಂದರೆ ಇಟ್ ಈಸ್ ಈಸಿ ಟು ಟ್ರೇಡ್, ಓನ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲೆವೆಲ್ಸ್ ಆ್ಯಂಡ್ ಮೈಂಡ್ ಸೆಟ್. ಯಾಕೆ ಇಲ್ಲಿ ನಿಮಗೆ ತೋರಿಸಿದ ಬ್ರೇಕ್ಔಟ್ ಫೇಲ್ಯೂರು ಎರಡೂ ಆಯಿತು ಅನ್ನೋದನ್ನು ನೀವು ಇಲ್ಲೇ ನೋಡಿದ್ರೆ ಕಣ್ಮುಂದೆ ಕಾಣಿಸ್ತಿದೆ. ಬಿಕಾಸ್ ಮಾರ್ಕೆಟ್ ಈಸ್ ಇನ್ ಸ್ಟಿಲ್, ದಿಸ್ ಈಸ್ ದ ಲೆವೆಲ್ ಮಾರ್ಕೆಟ್ ನೀಡ್ ಟು ಟೇಕ್. ಈ ಲೆವೆಲ್ನ ತುಂಬ ಸಲ ಟೆಸ್ಟ್ ಮಾಡಿದೆ, ಇದನ್ನು ತೆಗಿಬೇಕು. ಸೇಮ್ ಈ ಲೆವೆಲ್ನ ತುಂಬ ಸಲ ಟೆಸ್ಟ್ ಮಾಡಿದೆ ಮಾರ್ಕೆಟ್, ಇದನ್ನು ತೆಗಿಬೇಕು. ಸೊ ಇದನ್ನು ತೆಗೆದ್ರೆ ಮಾರ್ಕೆಟ್ ವಿಲ್ ಗೋ ಡೌನ್, ಮಾರ್ಕೆಟ್ ವಿಲ್ ಗೋ ಅಪ್. ಇದರೊಳಗಡೆ ಇದ್ದಾಗ ಏನಾಗುತ್ತೆ ನಿಮಗೆ, ಇಲ್ಲಿ ಇವಾಗ ಬುಲಿಶ್ ಸೈಡ್ ಟ್ರೇಡ್ ಹೇಳಿದ್ನಲ್ಲ ನಾನು. ಸೊ ಬುಲಿಶ್ ಸೈಡ್ ಟ್ರೇಡ್ನ ನೀವು ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡ್ತೀರಾ ಅಂದರೆ ಇಟ್ಸ್ ಅ ರಾಂಗ್ ಪರ್ಸ್ಪೆಕ್ಟಿವ್. ಯು ನೀಡ್ ಟು ವೆಯ್ಟ್ ಫಾರ್ ಯುವರ್ ಸಪೋರ್ಟ್. ದಿಸ್ ಈಸ್ ದ ಸಪೋರ್ಟ್ ಝೋನ್. ಈ ಸಪೋರ್ಟ್ ಝೋನ್ನ ಮಾರ್ಕೆಟ್ ಫೋಲ್ಡ್ ಮಾಡ್ತಿದೆ. ಫೋಲ್ಡ್ ಮಾಡಿ ಟ್ರೇಡ್ ಮಾಡಿದರೆ ನಿಮಗೆ ಈಸಿ 10 ಪಾಯಿಂಟ್ ಸಿಗ್ತಿತ್ತಾ ಇಲ್ವಾ. ಸೊ ಇಫ್ ಯು ಸಿ ಇಟ್ ಆ್ಯಂಡ್ 24,500 ಲೈಕ್ ಆಪ್ಷನ್ಸ್ ನಿಮಗೆ ಗೊತ್ತಾಗತ್ತಿಲ್ಲ. ಕಮಾನ್, 24,500 ಕಾಲ್, ಓಕೆನಾ. ಸೊ ಕಾಲಲ್ಲಿ ನಾನು ನಿಮಗೆ ಹೇಳಿದ ಲೆವೆಲ್ಸ್ಗಳಿಂದಲೇ ನೀವು ಟ್ರೇಡ್ ಮಾಡಿದ್ರು, ವಾಸ್ ಇಟ್ ಗಿವನ್ ಯು 150 to 160, 155 54 to 165,
ಸೊ 10 ಪಾಯಿಂಟ್ಸ್ ಈಸಿಯಾಗಿ ಕೊಟ್ಟಿದೆ ಮಾರ್ಕೆಟು. ನಿಮಗೆ ಕೊಟ್ಟೇ ಇಲ್ಲ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಸೇಮ್ ಪುಟ್ ಸೈಡು ಅಷ್ಟೇ. ಈಗ ನಿಮಗೆ ಪುಟ್ ಸೈಡ್ದು ಡಾಟಾ ತೋರಿಸ್ತೀನಿ ನೋಡಿ. ಸೊ 24 ವೇರ್ ಇಸ್ ದಟ್ ಮಾರ್ಕೆಟ್ ಪ್ರೀಮಿಯಮ್ ಸ್ಲೋ ಇರೋದ್ರಿಂದ ನಾನು ಸ್ವಲ್ಪ ಇನ್ ದ ಮನಿ ಟ್ರೇಡ್ಸ್ಗಳನ್ನೇ ತೋರಿಸ್ತಾ ಇದ್ದೇನೆ ನಿಮಗೆ. ಸೊ ವೇರ್ ನಮ್ಮ ಟ್ರೇಡ್ ಎಲ್ಲಿತ್ತು ಏನು ಅನ್ನೋದನ್ನು ಈಗ ನಾನು ನಿಮಗೆ ಹೇಳೋದಾದರೆ ದಿಸ್ ವಾಸ್ ದ ಲೆವೆಲ್ ಐ ಎಂಟರ್ಡ್, ಓಕೆನಾ. ಸೊ 160 ನಂದು ಫಸ್ಟ್ ಟ್ರೇಡ್ 160 ಎಂಟ್ರಿ ಆಗಿದ್ದೀನಿ ಅಂದರೆ ನನಗೆ 175 ತೋರಿಸೋದ್ರೊಳಗಡೆ ನಾನು ಎಕ್ಸಿಟ್ ಕೂಡ ಆಗೋಗಿದ್ದೀನಿ. ಬಿಕಾಸ್ ಅದಾದಮೇಲೆ ಮಾರ್ಕೆಟ್ ವೆಂಟ್ ಟು 190. ಡಸಂಟ್ ಮೀನ್ ದಟ್ ನನಗೆ 190 ತನಕ ಹೋಯ್ತಲ್ಲ ಅಂತ ಫೈಟ್ ಮಾಡೋಕ್ಕಾಗತ್ತಾ ಇಲ್ಲ. ಸೆಕೆಂಡ್ ಟ್ರೇಡ್ ನಾನು ಇಲ್ಲೇ ಎಂಟ್ರಿ ಆಗಿದ್ದೀನಿ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಮಾರ್ಕೆಟ್ ಐ ಎಂಟರ್ಡ್ ಹಿಯರ್ ಅಂತ. ಸೊ ನಿಮಗೆ 176 186 177 180. ಸೊ ಥರ್ಡ್ ಟ್ರೇಡಲ್ಲಿ ಎಂಟ್ರಿ ಆಗಿದ್ದೀನಿ ಅಂದರೆ ನೀವು ಅದನ್ನು 1 ಮಿನಿಟಲ್ಲಿ ನೋಡಿದರೆ ಸ್ಪೈಕ್ಗಳು ನಿಮಗೆ ಸಿಗುತ್ತೆ. 5 ಮಿನಿಟ್ಸ್ ಆರ್ 1 ಮಿನಿಟಲ್ಲಿ ನೋಡಿದರೆ ಸ್ಪೈಕ್ಗಳಿದ್ದೇ ಇದೆ. ಸೊ ನೋಡಿ ನಿಮಗೆ ಇಲ್ಲಿ ಈಗ 15 ಮಿನಿಟ್ಸಲ್ಲಿ ನಾನು ನಿಮಗೆ ತೋರಿಸ್ದೆ. ನಾನು ನಿಮಗೆ 5 ಮಿನಿಟ್ಸಲ್ಲಿ ಬಂದರೆ ದಿಸ್ ವಾಸ್ ದ ಸ್ಪೈಕ್ ಐ ಟ್ರೇಡೆಡ್, ದಿಸ್ ವಾಸ್ ದ ಸ್ಪೈಕ್ ಐ ಟ್ರೇಡೆಡ್. ಸೊ ಸಿಂಪಲ್ ಯಾರು, ನಿಮಗೆ ಲಾಜಿಕ್ಸ್ಗಳನ್ನ ತುಂಬ ಮೈಂಡ್ಸೆಟ್ನ ಕಾಂಪ್ಲಿಕೇಶನ್ ಮಾಡ್ಕೊಬೇಡಿ. ಮೇಕ್ ಇಟ್ ಯುವರ್ ಸೆಲ್ಫ್ ಸಿಂಪಲ್, ಓಕೆನಾ. ಸೊ ಆವಾಗಲೇ ನಿಮಗೆ ಈಸಿ ಆಗೋದು. ಸೊ ಸೇಮೇ ಗೋಲ್ಡ್ ಹೇಳಿದೆ, ಗೋಲ್ಡ್ ನನಗೆ ಆಲ್ಮೋಸ್ಟ್ 47 ಆಲ್ಮೋಸ್ಟ್. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋಡುವ, ಅದು ಇನ್ನೂ ಟೆಸ್ಟಲ್ಲೇ ಇದೆ, ಟೆಸ್ಟ್ ಏನೇನಾಗುತ್ತೆ ಅಂತ. ಸೊ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಲಿಯೋ ಅಂಥವ್ರು ಲೈಕು 14ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.